ಎಲ್ಲ ವಿದ್ಯಾರ್ಥಿಗಳಿಗೂ EDUcare ಚಾನೆಲ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಬಹಳಷ್ಟು ವಿದ್ಯಾರ್ಥಿಗಳು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಇದರ ಬಗ್ಗೆ ವಿಡಿಯೋ ಮಾಡಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಅಂತ ಕಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ಅದರೊಂದು ಟಾಪಿಕ್ ಅರ್ಥ ಆಗದೇ ಇದ್ದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿ ಅಂತ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ. ವಿಡಿಯೋದಲ್ಲಿ ಹೇಳ್ತಾ ಇರೋ ಪ್ರತಿಯೊಂದು ಕಂಟೆಂಟ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಪ್ರಾರಂಭಿಸೋಣ. ಈಗ ನಾನು ಹೇಳಿದ ರೀತಿ ನ್ಯೂಟನ್ಸ್ ಲಾಸನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಮೊದಲಿಗೆ ನ್ಯೂಟನ್ಸ್ ಫಸ್ಟ್ ಲಾವನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ನ್ಯೂಟನ್ಸ್ ಫಸ್ಟ್ ಲಾವನ್ನು ಸ್ಟಡಿ ಮಾಡೋದಕ್ಕಿಂತ ಮೊದಲು ನಾವು ಒಂದು ಟರ್ಮ್ ಅಥವಾ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಅದರ ಹೆಸರು ಇನರ್ಷಿಯಾ ಅಥವಾ ಜಡತ್ವ ಅಂತ. ಈ ಇನರ್ಷಿಯಾ ಅಥವಾ ಜಡತ್ವ ಅಂತ ಹೇಳಿದ್ರೆ ಅದೊಂದು ಪ್ರಾಪರ್ಟಿ ಆಗಿರುತ್ತೆ. ಈಗ ಮನುಷ್ಯರಿಗೆ ಯಾವ ರೀತಿ ಎರಡು ಕೈ, ಎರಡು ಕಾಲು ಮತ್ತು ಎರಡು ಕಣ್ಣು ಪ್ರಾಪರ್ಟಿ ಆಗಿದೆ, ಅದೇ ರೀತಿ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದಕ್ಕೆ ಈ ಪ್ರಾಪರ್ಟಿ ಇರುತ್ತೆ. ಆ ಪ್ರಾಪರ್ಟಿಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಇನರ್ಷಿಯಾ ಅಥವಾ ಜಡತ್ವ ಅಂತ ಕರೀತಾರೆ. ಈ ಇನರ್ಷಿಯಾ ಅಥವಾ ಜಡತ್ವ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದೊಂದು ಸ್ಥಿತಿಯಲ್ಲಿ ಇರುತ್ತೆ ಅಥವಾ ಸ್ಟೇಟಲ್ಲಿ ಇರುತ್ತೆ. ಆ ಸ್ಟೇಟನ್ನು ಬದಲಾಗೋದಕ್ಕೆ ಅದು ಅಪೋಸ್ ಮಾಡುತ್ತೆ. ಈ ಪ್ರಾಪರ್ಟಿ ಏನಿದೆ ಅದಕ್ಕೆ ಇನರ್ಷಿಯಾ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾವೀಗ ಮಲ್ಕೊಂಡಿರ್ತೇವೆ, ಬೆಳಗ್ಗೆ 6 ಗಂಟೆಗೆ ಹೇಳಬೇಕು ಅಂತ ನಮಗೆ ಗೊತ್ತಿರುತ್ತೆ, ಅಲಾರಾಮ್ ಕೂಡ ಸೆಟ್ ಮಾಡಿರ್ತೇವೆ. ಆದರೆ ಅಲಾರಾಮ್ ಆದಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಅಲಾರಾಮನ್ನು ಆಫ್ ಮಾಡಿ ಮತ್ತೆ ಮಲಗ್ತೇವೆ. ಇದೇ ರೀತಿ ಒಂದು ಬಾಡಿಯನ್ನು ಮೂವ್ ಮಾಡಿ ಟ್ರೈ ಮಾಡಿದಾಗ, ಅಂದರೆ ಆ ಬಾಡಿ ರೆಸ್ಟಲ್ಲಿದೆ ಅಥವಾ ನಿಶ್ಚಲವಾಗಿದೆ, ಅದನ್ನು ಮೂವ್ ಮಾಡಿ ಟ್ರೈ ಮಾಡಿದಾಗ ಅದೇನು ಮಾಡುತ್ತೆ, ಅದು ಮೂವ್ ಆಗೋದಿಲ್ಲ. ನಾವು ಅಪ್ಲೈ ಮಾಡಿದ ಫೋರ್ಸಿಗೆ ಅದು ಅಪೋಸ್ ಮಾಡುತ್ತೆ. ಈ ಪ್ರಾಪರ್ಟಿಯನ್ನು ಏನಂತ ಕರೀತಾರೆ, ಇನರ್ಷಿಯಾ ಅಂತ ಕರೀತಾರೆ. ಈ ಇನರ್ಷಿಯಲ್ಲಿ 2 ಟೈಪ್ಸ್ ಇದೆ, ಇನರ್ಷಿಯಾ ಆಫ್ ರೆಸ್ಟ್ ಮತ್ತು ಇನರ್ಷಿಯಾ ಆಫ್ ಮೋಷನ್ ಅಂತ. ಈಗ ನಾನೇನು ಹೇಳಿದೆ, ಒಂದು ಬಾಡಿಯನ್ನು ಮೂವ್ ಮಾಡಿ ಟ್ರೈ ಮಾಡಿದಾಗ ಅದು ಅದನ್ನು ಅಪೋಸ್ ಮಾಡುತ್ತೆ. ಒಂದು ಬಾಡಿ ರೆಸ್ಟಲ್ಲಿ ಇರುತ್ತೆ, ಅದನ್ನು ಮೂವ್ ಮಾಡಿ ಟ್ರೈ ಮಾಡಿದಾಗ ಅದನ್ನು ಅಪೋಸ್ ಮಾಡುತ್ತೆ. ಇದನ್ನು ಏನಂತ ಕರಿಬೋದು ಅಂತ ಹೇಳಿದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ಬೋದು. ಅಂದರೆ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವಿಗಿರುವ ಜಡತ್ವ ಅಂತ. ಅದೇ ರೀತಿ ಒಂದು ಬಾಡಿ ಯೂನಿಫಾರ್ಮ್ ಮೋಷನಲ್ಲಿ ಮೂವ್ ಆಗ್ತಾ ಇದೆ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅಪೋಸಿಂಗ್ ಫೋರ್ಸ್ ಇಲ್ಲ ಅಂತ ಹೇಳಿದರೆ ಅದೇನು ಮಾಡುತ್ತೆ, ಅದು ಅದೇ ಸ್ಥಿತಿ ಅಂದರೆ ಯೂನಿಫಾರ್ಮ್ ಮೋಷನ್ ಒಳಗೆ ಅಥವಾ ವಿತ್ ದ ಸೇಮ್ ವೆಲಾಸಿಟಿ ಅದೇನು ಮಾಡುತ್ತೆ, ಮೂವ್ ಆಗ್ತಾ ಇರುತ್ತೆ ಮುಂದುಗಡೆ. ಇದನ್ನು ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ, ಒಬ್ಬ ರನ್ನಿಂಗ್ ಮಾಡೋನು 100 ಮೀಟರ್ ರನ್ನಿಂಗ್ ಮಾಡ್ತಾ ಇದ್ದಾನೆ. ಓಡ್ತಾ ಇರಬೇಕಾದ್ರೆ ಅವನು ಸಡನ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಈಗ ಅವನು ಓಡ್ತಾ ಇದ್ದಾನೆ ಅಂತ ಹೇಳಿದರೆ ಸಡನ್ಲಿ ಸ್ಟಾಪ್ ಮಾಡಿದರೆ ಏನಾಗುತ್ತೆ, ಮುಂದ್ಗಡೆ ಹೋಗಿ ಬೀಳ್ತಾನೆ. ಸರಿನಾ? ಇದನ್ನೇನಂತ ಹೇಳ್ಬೋದು ಅಂತ ಹೇಳಿದರೆ ನಾವು ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ಬೋದು. ಸೊ ಈಗ ಇನರ್ಷಿಯಾ ಅನ್ನೋ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಈಗ ನ್ಯೂಟನ್ಸ್ ಫಸ್ಟ್ ಲಾನ ಸ್ಟಡಿ ಮಾಡೋಣ. ನ್ಯೂಟನ್ಸ್ ಫಸ್ಟ್ ಲಾವನ್ನು ಲಾ ಆಫ್ ಇನರ್ಷಿಯಾ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂತ ಈಗ ತಿಳ್ಕೊಳ್ಳೋಣ. ನ್ಯೂಟನ್ಸ್ ಫಸ್ಟ್ ಲಾ ಡೆಫಿನೇಷನ್ ಏನಿದೆ ಅಂತ ಹೇಳಿದ್ರೆ, ಅ ಬಾಡಿ ಕಂಟಿನ್ಯೂಸ್ ಟು ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಈಸ್ ಕಂಪೇರ್ಡ್ ಬೈ ದ ಎಕ್ಸ್ಟರ್ನಲ್ ಫೋರ್ಸ್. ಅಂದರೆ ಒಂದು ವಸ್ತು ತಾನು ಇರುವ ನಿಶ್ಚಲ ಸ್ಥಿತಿಯಲ್ಲಿ ಅಥವಾ ಯೂನಿಫಾರ್ಮ್ ಮೋಷನಲ್ಲಿ ಕಂಟಿನ್ಯೂಸ್ಲಿ ಮೂವ್ ಆಗುತ್ತಾ ಇರುತ್ತೆ. ಎಲ್ಲಿವರೆಗೆ ಅಂತ ಹೇಳಿದರೆ ಅದ್ರ ಮೇಲೆ ಬಾಹ್ಯ ಬಲ ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗೋದಿಲ್ಲ. ಸರಿನಾ? ಈ ಲಾ ಏನು ಹೇಳುತ್ತೆ ಅಂತ ಹೇಳಿದರೆ, ಒಂದು ಬಾಡಿ ನಿಶ್ಚಲ ಸ್ಥಿತಿಯಲ್ಲಿ ಇದ್ದರೆ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಎಲ್ಲಿವರೆಗೆ ಅಂತ ಹೇಳಿದರೆ ಅದ್ರ ಮೇಲೆ ಬಾಹ್ಯ ಬಲ ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗೋದಿಲ್ಲ, ಅಲ್ಲಿವರೆಗೆ. ಅದೇ ರೀತಿ ಒಂದು ಬಾಡಿ ಯೂನಿಫಾರ್ಮ್ ಮೋಷನಲ್ಲಿ ಮೂವ್ ಆಗ್ತಾ ಇದೆ, ಅದು ರೆಸ್ಟಿಗೆ ಬರಲ್ಲ ಅಥವಾ ಸ್ಟಾಪ್ ಆಗಲ್ಲ. ಎಲ್ಲಿವರೆಗೆ ಅದ್ರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗಲ್ಲ, ಅಲ್ಲಿವರೆಗೆ. ಕ್ಲಿಯರ್ ಆಯಿತಾ? ಈಗ ಇನರ್ಷಿಯಾ ಮತ್ತು ಈ ನ್ಯೂಟನ್ಸ್ ಫಸ್ಟ್ ಲಾ ಆಗಿರೋ ಡಿಫ್ರೆನ್ಸ್ ಏನು ಅಂತ. ಇನರ್ಷಿಯಾ ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ, ಒಂದು ಬಾಡಿ ಇದೆ ಅಂತ ಹೇಳಿದ್ರೆ ಅದರ ಪ್ರಾಪರ್ಟಿ ಆಗಿರುತ್ತೆ ಯಾವುದು, ಇನರ್ಷಿಯಾ ಅನ್ನೋದು. ನಂತರ ನ್ಯೂಟನ್ಸ್ ಫಸ್ಟ್ ಲಾ ಅಥವಾ ಲಾ ಆಫ್ ಇನರ್ಷಿಯಾ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ಇನರ್ಷಿಯಾ ಆಧಾರದ ಮೇಲೆ ಒಂದು ಲಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಬಾಡಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಅದು ಒಂದು ಲಾ ಆಗಿರುತ್ತೆ. ಈಗ ಇನರ್ಷಿಯಾ ಮತ್ತು ನ್ಯೂಟನ್ಸ್ ಫಸ್ಟ್ ಲಾ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಈಗ ನ್ಯೂಟನ್ ಸೆಕೆಂಡ್ ಲಾನ ಸ್ಟಡಿ ಮಾಡೋಣ. ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಆನ್ ಇಟ್. ಅಂದರೆ ಒಂದು ಬಾಡಿಯ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಏನಿದೆ ಅದು ಅದರ ಮೇಲೆ ಅಪ್ಲೈ ಆಗಿರುವ ಬಾಹ್ಯ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ. ಹಾಗಿದ್ರೆ ಈ ಸೆಕೆಂಡ್ ಲಾ ನ ಸ್ಟಡಿ ಮಾಡೋದಕ್ಕಿಂತ ಮೊದಲು ನಾವು ಸಂವೇಗ ಅಥವಾ ಮೊಮೆಂಟಮ್ ಅನ್ನೋ ಟರ್ಮನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಬಾಡಿ ಇದೆ, ಅದು ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಾಸ್ ಇರುತ್ತೆ ಮತ್ತು ಅದು ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ವೆಲಾಸಿಟಿ ಇರುತ್ತೆ. ಈ ಮಾಸ್ ಮತ್ತು ವೆಲಾಸಿಟಿಯ ಮಲ್ಟಿಪ್ಲಿಕೇಶನನ್ನು ನಾವು ಸಂವೇಗ ಅಥವಾ ಮೊಮೆಂಟಮ್ ಅಂತ ಕರಿತೇವೆ. ಹಾಗಿದ್ರೆ ಈ ಮೊಮೆಂಟಮನ್ನು ನಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದಾನೆ. ಹಾಗಿದ್ರೆ ಈಗ ನೆಕ್ಸ್ಟ್ ನಾವೇನು ಕಲಿಬೇಕು ಅಂತ ಹೇಳಿದ್ರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನನ್ನು ಸ್ಟಡಿ ಮಾಡಬೇಕು. ಈ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನನ್ನು ಸ್ಟಡಿ ಮಾಡೋದಕ್ಕೋಸ್ಕರ ನಾವು ಒಂದು ಪೇಪರ್ ವರ್ಕನ್ನು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದರೆ ಅದು ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ದ ಪೇಪರ್. ಈಗ ನ್ಯೂಟನ್ ಸೆಕೆಂಡ್ ಲಾ ಸ್ಟಡಿ ಮಾಡ್ತಾ ಇದ್ದೇವೆ. ನ್ಯೂಟನ್ ಸೆಕೆಂಡ್ ಲಾದ ಡೆಫಿನೇಷನ್ ಏನು ಅಂತಂದರೆ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್.
ಇದನ್ನು ಸ್ಟಡಿ ಮಾಡೋದಕ್ಕಿಂತ ಮೊದಲು ನಾನು ಮೊಮೆಂಟಮಿನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ತೆಗೆದುಕೊಳ್ಳೋಣ. ಈಗ ನಾನು ಹೇಳಿದ್ದೇನಂತ ಹೇಳಿದರೆ ಮೊಮೆಂಟಮ್ ಈಸ್ ಈಕ್ವಲ್ ಟು ಮಾಸ್, ಮೊಮೆಂಟಮ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಅಂತ ಹೇಳಿದ್ದೆ, ಸರಿನಾ? ಹಾಗಿದ್ರೆ ಒಂದು ಬಾಡಿ ಇದೆ, ಇನಿಷಿಯಲಿ ಅದರ ಮಾಸ್ ಎಮ್ ಅಂತಿದೆ ಅಂತ ಕನ್ಸಿಡರ್ ಮಾಡೋಣ. ನಂತರ ಇನಿಷಿಯಲಿ ಯು ಯಾವುದೋ ಒಂದು ವೆಲಾಸಿಟಿ, ಅದು 50 ಮೀಟರ್ ಪರ್ ಸೆಕೆಂಡ್ ಅನ್ನೋ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾಯಿದೆ ಅಂತ ಕನ್ಸಿಡರ್ ಮಾಡೋಣ. ಅದರ ನಂತರ ಏನಾಗುತ್ತೆ, ಒಂದು ಫೋರ್ಸ್ ಅಪ್ಲೈ ಆಗುತ್ತೆ ಆ ಬಾಡಿ ಮೇಲೆ. ಆ ಫೋರ್ಸ್ ಅಪ್ಲೈ ಮಾಡಿದ್ರಿಂದ ಏನಾಗುತ್ತೆ, ಆ ಬಾಡಿ ಮೂವ್ ಆಗುತ್ತೆ ಫಾರ್ ಅ ಟೈಮ್ ಇಂಟರ್ವಲ್ t ಈಸ್ ಈಕ್ವಲ್ ಟು 10 ಸೆಕೆಂಡ್ಸ್ ಅಂತ ಕನ್ಸಿಡರ್ ಮಾಡೋಣ. ನಂತರ ಏನಾಗುತ್ತೆ, ಆ ಬಾಡಿ ಮಾಸ್ ಇದ್ದಷ್ಟೇ ಇರುತ್ತೆ. ನಂತರ ವೆಲಾಸಿಟಿ ವಿ ಅಂದರೆ ಇನಿಷಿಯಲ್ ವೆಲಾಸಿಟಿ 50 ಮೀಟರ್ ಪರ್ ಸೆಕೆಂಡ್ ಇತ್ತು, ನಂತರ 70 ಮೀಟರ್ ಪರ್ ಸೆಕೆಂಡಿಗೆ ಇನ್ಕ್ರೀಸ್ ಆಗಿದೆ. ಈ 50 ಮೀಟರ್ ಪರ್ ಸೆಕೆಂಡ್ ಮತ್ತು 70 ಮೀಟರ್ ಪರ್ ಸೆಕೆಂಡನ್ನು ಯಾಕೆ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ, ನಿಮಗೆ ಅದು ವೆಲಾಸಿಟಿ ಚೇಂಜ್ ಆಗಿದ್ದು ಗೊತ್ತಾಗಲಿ ಅನ್ನೋದಕ್ಕಷ್ಟೇ ತೊಗೊಂಡಿದ್ದಾನೆ. ಈ ರೀತಿ ಏನಾಗಿದೆ, ಈಗ ಈ ಮೊಮೆಂಟಮ್ ಚೇಂಜ್ ಆಗೋದು ಯಾವ ರೀತಿ ಅಂತ ಹೇಳಿದ್ರೆ, ವೆಲಾಸಿಟಿ ಚೇಂಜ್ ಆಗಿರುತ್ತೆ, ಅದಕ್ಕೋಸ್ಕರ ಮೊಮೆಂಟಮ್ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಚೇಂಜ್ ಇನ್ ಮೊಮೆಂಟಮ್ ಅಂತ ಕೊಟ್ಟರೆ, ಚೇಂಜ್ ಇನ್ ಮೊಮೆಂಟಮ್ ಅಂತ ಕೊಟ್ಟರೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಸೊ ಫೈನಲ್ ಮೊಮೆಂಟಮ್ ಏನಾಗಿರುತ್ತೆ, ಮಾಸ್ ಇದ್ದಷ್ಟೇ ಇರುತ್ತೆ. ವೆಲಾಸಿಟಿ ಏನಾಗಿದೆ 70 ಮೀಟರ್ ಪರ್ ಸೆಕೆಂಡ್ ಆಗಿದೆ, ಅದನ್ನು ನಾವು ವಿ ಅಂತ ತೊಗೊಂಡಿದ್ದೇವೆ. ಸೊ ಎಮ್ ಇಂಟು ವಿ, ನಂತರ ಮೈನಸ್, ನಂತರ ಮಾಸ್ ಇದ್ದಷ್ಟೇ ಇದೆ, ಮಾಸ್ ಸೇಮ್ ಇದೆ, ಮಾಸ್ ಈಸ್ ಈಕ್ವಲ್ ಟು ಎಮ್. ದೆನ್ ಇನಿಷಿಯಲ್ ವೆಲಾಸಿಟಿ ಇಸ್ 50 ಮೀಟರ್ ಪರ್ ಸೆಕೆಂಡ್, ಅದನ್ನು ಯು ಅಂತ ತೊಗೊಳ್ತಾ ಇದ್ದೇವೆ. ಸೊ ಇದು ಈ ಮೊಮೆಂಟಮ್ ಚೇಂಜ್ ಆಗಿದೆ. ಟೈಮ್ ಇಂಟರ್ವಲ್ ಎಷ್ಟಾಗಿತ್ತು ಆವಾಗ, ಟೈಮ್ ಇಂಟರ್ವಲ್ ಇಸ್ ಈಕ್ವಲ್ ಟು ನಾವು 10 ಸೆಕೆಂಡ್ಸ್ ಅಂತ ತೊಗೊಂಡಿದ್ದೇವೆ, ಅದನ್ನು ಜನರಲಿ ನಾವು ಟಿ ಅಂತ ತೊಗೊಳ್ತೇವೆ. ಸೊ ಈಗ ನಾವು ರೇಟ್ ಆಫ್ ಚೇಂಜ್ ಆಫ್ ಅಂತ ಹೇಳಿದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕ್ವಾಂಟಿಟಿಯನ್ನು ನಾವು ಟೈಮಿನ ಜೊತೆಗೆ ಮೆಜರ್ ಮಾಡಿದರೆ, ಅಂದರೆ ಯಾವುದೋ ಒಂದು ಕ್ವಾಂಟಿಟಿ ಚೇಂಜ್ ಆಗ್ತಿದೆ, ಅದು ಯಾವ ರೀತಿ ಚೇಂಜ್ ಆಗುತ್ತಿದೆ ಅನ್ನೋದನ್ನು ನಾವು ಟೈಮಿನ ಜೊತೆಗೆ ನೋಡಿದರೆ ಅಥವಾ ಟೈಮಿನ ಜೊತೆಗೆ ಕಂಪೇರ್ ಮಾಡ್ಕೊಂಡು ನೋಡಿದರೆ ಅದನ್ನು ನಾವು ರೇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ನಾವೇನು ಮಾಡ್ತಿದ್ದೇವೆ, ಚೇಂಜ್ ಇನ್ ಮೊಮೆಂಟಮ್ ಯಾವ ರೀತಿ ಚೇಂಜ್ ಆಗ್ತಿದೆ, ಟೈಮ್ ಚೇಂಜ್ ಆಗ್ತಾ ಇದೆ, ಹಾಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅನ್ನೋದು ಸಿಗುತ್ತೆ. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂದರೆ ಏನಾಗಿರುತ್ತೆ ಅಂತ ಹೇಳಿದರೆ, ಚೇಂಜ್ ಇನ್ ಮೊಮೆಂಟಮ್. ಹಾಗಿದ್ರೆ ಏನಾಗುತ್ತೆ, P2 ಮೈನಸ್ P1 ವಿತ್ ಟೈಮಿನ ಜೊತೆಗೆ ಈ ಮೊಮೆಂಟಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ತೊಗೊಂಡ್ರೆ ನಮಗೇನು ಸಿಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಸಿಗುತ್ತೆ. ಅದನ್ನು ಈ ರೀತಿ ಬರಿಬೋದು ನಾವು, mv ಮೈನಸ್ mu ಡಿವೈಡೆಡ್ ಬೈ t. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ m ಇಂಟು v ಮೈನಸ್ u ಬೈ t. ಕ್ಲಿಯರಾ? ಈಗ ಈ ಮೊಮೆಂಟಮ್ ಯಾಕೆ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಮೊಮೆಂಟಮ್ ಚೇಂಜ್ ಆಗಿದೆ ಅಂತ ಹೇಳೋದಕ್ಕೆ ನಾವೇನು ಮಾಡಿದ್ದೇವೆ, ವೆಲಾಸಿಟಿ ಚೇಂಜ್ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ದೇವೆ. ಆ ವೆಲಾಸಿಟಿ ಯಾಕೆ ಚೇಂಜ್ ಆಯಿತು, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗಿರೋ ಕಾರಣದಿಂದ ಆ ಮೊಮೆಂಟಮ್ ಅಥವಾ ಆ ವೆಲಾಸಿಟಿ ಚೇಂಜ್ ಆಯಿತು. ಆ ವೆಲಾಸಿಟಿ ಚೇಂಜ್ ಆಗಿರೋ ಕಾರಣದಿಂದ ಏನಾಯಿತು, ಆ ಮೊಮೆಂಟಮ್ ಚೇಂಜ್ ಆಯಿತು. ಈಗ ಹಾಗಿದ್ರೆ ನಾವು ಎಕ್ಸ್ಟರ್ನಲ್ ಫೋರ್ಸನ್ನು FEXT ಅಂತ ತೊಗೊಂಡ್ರೆ ಏನಾಗುತ್ತೆ, FEXT according to the definition, external force is directly proportional to rate of change of momentum. We can substitute m into v minus u by t. m into v minus u by t ಅನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ ಪ್ರಪೋರ್ಷನಾಲಿಟಿ ಸಿಂಬಾಲನ್ನು ತೆಗಿಲಿಕ್ಕೆ ನಾವು ಒಂದು ಕಾನ್ಸ್ಟಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಫ್ ಯು ಪುಟ್ ಎ ಈಕ್ವಾಲಿಟಿ ಸಿಂಬಾಲ್, ದೆನ್ k ಇಂಟು m v minus u by t. ಓಕೆ, ಈಗ ನಮಗೇನು ಗೊತ್ತಿದೆ, ಈ ಇಕ್ವೇಷನ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. v ಮೈನಸ್ ಯು ಬೈ ಟಿ ಈಸ್ ಈಕ್ವಲ್ ಟು ಎ, ಬಿಕಾಸ್ v ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸರಿನಾ? ಹಾಗಿದ್ರೆ ಇದನ್ನು ಈ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, FEXT ಈಸ್ ಈಕ್ವಲ್ ಟು k ಇಂಟು m ಇಂಟು ಎ. ಇಫ್ ಯು ಪುಟ್ k is equal to 1, k is equal to 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು m ಇಂಟು ಎ. ಹಾಗಿದ್ರೆ ನಮಗೆ ಸೆಕೆಂಡ್ ಲಾ ಆಫ್ ಮೋಷನ್ ಅಂತ ಹೇಳಿದ್ರೆ F is equal to m ಅನ್ನೋ ಇಕ್ವೇಷನನ್ನು ನೆನಪಾಗುತ್ತೆ. ಸೊ ಆ್ಯಕ್ಚುಲಿ F is equal ಸೆಕೆಂಡ್ ಲಾ ಡೆಫಿನೇಷನ್ ಪ್ರಕಾರ ಇಕ್ವೇಷನ್ ಕೇಳಿದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, FEXT ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m ಇಂಟು v ಮೈನಸ್ u ಬೈ ಟಿ, ಆರ್ FEXT ಈಸ್ ಈಕ್ವಲ್ ಟು P2 ಮೈನಸ್ P1 ಬೈ ಟಿ ಇದಾಗಿರುತ್ತೆ. ಇದು ಮೂರು ಇಕ್ವೇಷನನ್ನು ನಾವು
ಸೆಕೆಂಡ್ ಲಾದ ಈಕ್ವೇಷನ್ ಕೇಳಿದರೆ ಬರಿಬಹುದು, ಆದರೆ ಹೆಚ್ಚಿನದಾಗಿ F = ma ಈ ಈಕ್ವೇಷನನ್ನೇ ಬರೀತಾರೆ. ಸೊ ಸೆಕೆಂಡ್ ಲಾ ಅನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೇನೆ. ಸರಿ, ಈಗ ನ್ಯೂಟನ್ ಸೆಕೆಂಡ್ ಲಾ ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಈಗ ನ್ಯೂಟನ್ಸ್ ಥರ್ಡ್ ಲಾವನ್ನು ನಾವು ಸ್ಟಡಿ ಮಾಡೋಣ. ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ. ಕೆಲವೊಂದು ಎಕ್ಸಾಂಪಲ್ಸನ್ನು ತೆಗೆದುಕೊಂಡ್ರೆ ಇದು ನಿಮಗೆ ಅರ್ಥ ಆಗುತ್ತೆ. ಆ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ, ಈಗ ನಾವು ಭೂಮಿ ಮೇಲೆ ನಡಿಬೇಕಾದ್ರೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಕಾಲಿನಿಂದ ಭೂಮಿಯನ್ನು ಹಿಂದಕ್ಕೆ ದುಡ್ತೇವೆ, ಅದೇ ರೀತಿ ನಾವು ಮುಂದಕ್ಕೆ ಚಲಿಸ್ತೇವೆ. ಅದೇ ರೀತಿ ನೀರಿನಲ್ಲಿ ಈಜುವಾಗಲೂ ಕೂಡ ನಾವು ನೀರನ್ನು ಹಿಂದಕ್ಕೆ ದುಡ್ತೇವೆ, ಅದೇ ರೀತಿ ನಾವು ಮುಂದಕ್ಕೆ ಚಲಿಸ್ತೇವೆ. ಈಗ ನ್ಯೂಟನ್ಸ್ ಥರ್ಡ್ ಲಾ ಏನಿದೆ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್, ಪ್ರತಿಯೊಂದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ಕೇಳಿದ ಒಂದು ಸೆಂಟೆನ್ಸ್ನಿಂದ ನಾವು ನೆನ್ಪಿಟ್ಕೊಳ್ಬೋದು. ಯಾವ ಸೆಂಟೆನ್ಸ್ ಅಂತ ಹೇಳಿದ್ರೆ, ನಮಗೆ ಹಿರಿಯರು ಹೇಳ್ತಿದ್ರು, ನೀವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ. ಸೊ ನಾವೇನು ಕೆಲಸ ಮಾಡಿರ್ತೇವೆ ಅದು ಆ್ಯಕ್ಷನ್ ಆಗಿರುತ್ತೆ, ನಮಗೇನು ಪ್ರತಿಫಲ ಸಿಗುತ್ತೆ, ಸೊ ಅದು ರಿಯಾಕ್ಷನ್ ಆಗಿರುತ್ತೆ. ಸೊ ಕೀಪ್ ಆನ್ ವರ್ಕಿಂಗ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ರಿವಾರ್ಡೆಡ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೂ ಕೂಡ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ, ಅದೊಂದು ಸಬ್ಜೆಕ್ಟ್ ಅರ್ಥ ಆಗಲಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.